ಆ ಒಂದು ಏರಿಯಾದಲ್ಲಿ ಹೋಗಿದ್ವಿ ನಾವು. ದೆಹಲಿಯಿಂದ 27 ಕಿಲೋಮೀಟ್ರ್ 26 ಕಿಲೋಮೀಟ್ರು. ಅಲ್ಲಿ ಹೋಗಿ ಒಂದು 5 ಸ್ಟಾರ್ ಹೋಟೆಲ್ದಲ್ಲಿ ಮಾತಾಡಿದರು. ಅದು ನಮಗೆ ಅಲ್ಲಿಗೆ MP ಗಳು ಹೇಳಿದರು. ಅದಕ್ಕೆ ಶಾರ್ ಅವರು ಒಪ್ಪಲಿಲ್ಲ, ಅದು ಬೇಡ ಅನ್ನುವಂಥ ಮಾತಾಡಿದ್ರು. ಹಾಗೆ ಉಳಿತದು ಅಂಥೇಳಿ 2 ಪಾಯಿಂಟ್ ಹೇಳಿದ್ದಾರೆ. ಇಂಥದ್ದು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿತ್ತು. ಆ ಪ್ರಶ್ನೆಯನ್ನು ನಮ್ಮ ಡಿ ಕೆ ಶಿ ಅವ್ರಿಗೂ ಕೇಳಿದಾಗ ಡಿ ಕೆ ಶಿ ಅವರು ಒಮ್ಮೆ ಸಿಟ್ಟಿಗೆ ಬಂದಿದ್ದರು. ಯಾರು ಹೇಳಿದ್ರಿ, ಯಾಕೆ ಹೇಳ್ತಾರೆ, ಏನು ಎಂಥದ್ದು ಅಂತೇಳಿ ನಮ್ಮ ಹೆಸರು ಗೆಳಸಲಿಕ್ಕೆ ಮಾಡ್ತಾಯಿದ್ರು, ಏನೋ ಮಾತಾಡಿದ್ರಂತ. ಆದರೆ ಇವತ್ತು ಅದನ್ನು ನಾನಾ ಹೇಳಿದ್ದು ಅನ್ನೋಂಗೆ ಇವರು ಮಾತಾಡ್ತಿದ್ದಾರೆ. ಅವ್ರಿಗೂ MP ಯಾರು ಹೇಳಿದರು, ಹೀಗಾಗಿ ಅಲ್ಲಿ ಮುರಿದು ಬಿತ್ತದ ಮಾತು ಅಂತೇಳಿ. ಇವೆರಡೂ ಮಾತುಗಳನ್ನು ಗಮನಿಸಿದಾಗ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ, ಯತ್ನಾಳರು ಇವೆರಡೂ ವಿಷಯನ ಹೇಳ್ತಾ ಇದ್ದಾರೆ. ಎರಡೂ ನಿಜಾನ ನಾವು ನಿಜ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ನು, ಜೊತೆಗೆ ಮಾಜಿ ಕೇಂದ್ರ ಮಿನಿಸ್ಟರು ಮತ್ತು ವಿರೋಧ ಪಕ್ಷದ ಇವತ್ತಿನ ನಾಯಕರು, ಅದರಲ್ಲೂ BJPಯಲ್ಲಿ ಒಂದು ದೊಡ್ಡ ವಿಂಗ್ ಇವರಿಗೆ ಬೆಂಬಲ ಸೂಚಿಸುವಂಥದ್ದು, ಇವರು ಹೇಳಿದ್ರೆ ಸತ್ಯದ ಅಂತೇಳಿ. ಈಗ ಮೊದಲನೇ ಪಾಯಿಂಟ್ ಹಿಡ್ಕೊಂಡಾಗ CMನ ಮಾಡಬೇಕು ನನ್ನನ್ನು ಅನ್ನುವಂಥದ್ದು ಮತ್ತು ವಿಜೇಂದ್ರನ ತೆಗಿಬೇಕು ಅನ್ನುವಂಥ ಮಾತನ್ನು ಮೋಸ್ಟ್ಲಿ ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದ್ರೆ BJP ಒಪ್ಪಿರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಇಷ್ಟರೊಳಗೆ ಅದು ಉತ್ತರ ಬರಬೇಕಾಗಿತ್ತು ಅವ್ರಿಗೆ. ಬಟ್ ಇಂದಿಲ್ಲ ಸಿಗ್ಬೋದು ಉತ್ತರನೋ, ಅದು ಇಲ್ಲಂತೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ವಿಜೇಂದ್ರವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇಳಿಸ್ಬೇಕು ಅನ್ನುವಂಥ ಒಂದು ಮೂಮೆಂಟ್ ಜೋರು ನಡೆದದ. ಇನ್ನು CMನ ಮಾಡಬೇಕು ಅನ್ನುವಂಥ ಮಾತು ಎಷ್ಟು ಮಟ್ಟಿಗೆ ಒಪ್ತಾರೋ BJPಗರು ಅನ್ನೋದು. ಯಾಕಂದರೆ CM ಆಕಾಂಕ್ಷಿಗಳು ಭಾಳ ಇರ್ತಾರೆ BJPಯಲ್ಲಿನೂ. ಇವತ್ತು ವಿರೋಧ ಪಕ್ಷದ ನಾಯಕ ಆಗಿರುವಂಥ R ಅಶೋಕ್ ಆಗಿರ್ಬೋದು, ಇನ್ನುಳಿದ ಅನೇಕ ಅಲ್ಲಿ ಘಟಾನುಘಟಿಗಳಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು, ಅವರು ನಾನು ಒಂದಿನ ನೋಡಬೇಕು ಅನ್ನೋಂಥ ಆಶೆದವರಿದ್ದಾರೆ. ಅದ್ರ ಜೊತೆ ಸದಾನಂದ ಗೌಡರು, ಅದ್ರ ಜೊತೆ ಇನ್ನೂ ಅನೇಕರಿದ್ದಾರೆ ಅಲ್ಲಿ. ಏನಪ್ಪ ನಾವು ಆಗಬಾರ್ದು ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಯಡಿಯೂರಪ್ಪ ತಮ್ಮ ಮಗನ ಕಡೆಯಿಂದ ರಾಜೀನಾಮೆ ಕೊಡಿಸಿರೋ ಅಧ್ಯಕ್ಷ ಸ್ಥಾನದಿಂದ ನಾಳೆ